ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಯೆಶಾಯ 61ನೇ ಅಧ್ಯಾಯ 7ನೇ ವಚನ ಓದಿಕೊಳ್ಳೋಣ. ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ. ನಾಚಿಕೆ ಪಟ್ಟಿದ್ದಕ್ಕೆ ಪ್ರತಿಯಾಗಿ ಇವರು ತಮ್ಮ ಸ್ವಾಸ್ಥ್ಯವನ್ನು ಹಿಗ್ಗುವರು. ಹೀಗೆ ತಮ್ಮ ದೇಶದಲ್ಲಿ 2ರಷ್ಟು ಅನುಭವಿಸುವರು. ಇವರಿಗೆ ಶಾಶ್ವತ ಸಂತೋಷವಾಗುವುದು. ನೋಡಿ ಪ್ರಿಯರೇ, ನೀವು ನಮ್ಮ ಜೀವನದಲ್ಲಿ ಯಾಕೆ ಈ ಕಷ್ಟ, ದುಃಖ, ಕಣ್ಣೀರು, ಚಿಂತೆ ಎಂದು ಪ್ರತಿದಿನವೂ ನೀವು ಕೊರಗುತ್ತಿದ್ದೀರಾ? ಪ್ರತಿಯೊಂದು ವಿಷಯದಲ್ಲೂ ನಮಗೆ ಅವಮಾನ ಆಗಿದೆ, ನಾವು ಕುಗ್ಗಿ ಹೋಗಿದ್ದೇವೆ ಎಂದು ಪ್ರತಿಯೊಂದು ವಿಷಯದಲ್ಲೂ ನೀವು ದುಃಖಿಸುತ್ತಾ ಇದ್ದೀರಾ. ದೇವರು ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾರೆ ಪ್ರಿಯರೇ. ಈ ಸಮಯದಲ್ಲಿ ಎಲ್ಲ ಸ್ಥಳದಲ್ಲೂ ಎಲ್ಲ ವಿಷಯದಲ್ಲೂ ಅವಮಾನ ಆಗಿದೆಯಾ? ಎಲ್ಲರಿಂದ ನೀವು ಹೀಯಾಳಿಸಲ್ಪಟ್ಟಿದ್ದೀರಾ? ಆದರೆ ಕರ್ತನ ಈ ಸಮಯದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುತ್ತಿದ್ದಾನೆ. ಯಾವ ಸ್ಥಳದಲ್ಲಿ ಅವಮಾನವಾಗಿದೆಯೋ ಅದೇ ಸ್ಥಳದಲ್ಲಿ ದೇವರು ನಿಮಗೆ 2ರಷ್ಟು ಮಾನವನ್ನು ದೇವರು ಅನುಗ್ರಹಿಸುತ್ತಾನೆ ಪ್ರಿಯರೇ. ಯಾವ ವಿಷಯದಲ್ಲಿ ನೀವು ಕೊರಗುತ್ತಿದ್ದೀರೋ ಅದೇ ವಿಷಯದಲ್ಲಿ ದೇವರು ನಿಮಗೆ ಉನ್ನತ ಸ್ಥಿತಿಯನ್ನು ಅನುಗ್ರಹಿಸುತ್ತಾನೆ ಪ್ರಿಯರೇ. ಅದು ಯಾವುದೇ ವಿಷಯವಿರಲಿ, ಯಾವುದೇ ಸಮಸ್ಯೆ ಇರಲಿ, ದೇವರು ಈ ಸಮಯದಲ್ಲಿ ನಿನ್ನೊಟ್ಟಿಗೆ ಮಾತನಾಡುತ್ತಿದ್ದಾನೆ ಪ್ರಿಯರೇ. ನಿನಗೆ ಆದಂಥ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ದೇವರು ನಿನಗೆ ದಯಪಾಲಿಸುತ್ತಾನೆ ಪ್ರಿಯರೇ. ಆದುದರಿಂದ ಪ್ರಿಯರೇ, ಈ ಸಮಯದಲ್ಲಿ ನೀನು ದುಃಖದಲ್ಲಿದ್ದೀಯಾ, ಕಷ್ಟದಲ್ಲಿದ್ದೀಯಾ, ಚಿಂತೆಯಲ್ಲಿದ್ದೀಯಾ, ಕಣ್ಣೀರಿನಲ್ಲಿದ್ದೀಯಾ, ಎಲ್ಲವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಂಬಿಕೆಯಿಂದ ಪ್ರಾರ್ಥಿಸುವಾಗ ಪ್ರತಿಯೊಂದು ವಿಷಯದಲ್ಲಿ ದೇವರು, ಪ್ರತಿಯೊಂದು ಕಾರ್ಯದಲ್ಲಿ ದೇವರು ನಿನಗೆ ಸಹಾಯ ಮಾಡುತ್ತಾನೆ. ಪ್ರತಿಯೊಂದು ಕಾರ್ಯವೂ ನಿನಗೆ ಸಫಲವಾಗುವುದು ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರೂ ನಂಬಿಕೆಯಿಂದ ಪ್ರಾರ್ಥಿಸುವಾಗ ಎಲ್ಲಿ ಅವಮಾನವಾಗಿದೆಯೋ, ಎಲ್ಲಿ ನಾವು ತಗ್ಗಿಸಲ್ಪಟ್ಟಿದ್ದೀವೋ ಅಲ್ಲೇ ದೇವರು ಕಾರ್ಯವನ್ನು ಮಾಡಿ ನಮ್ಮ ತಲೆಯನ್ನು ಎತ್ತುವಂತೆ ಮಾಡುತ್ತಾನೆ ಪ್ರಿಯರೇ. ಆದುದರಿಂದ ಪ್ರತಿಯೊಬ್ಬರು ನಂಬಿಕೆಯಿಂದ ಪ್ರಾರ್ಥಿಸುವಾಗ ದೇವರ ಅದ್ಭುತ ಕಾರ್ಯಗಳು ನಡೆಯುತ್ತವೆ ಪ್ರಿಯರೇ. ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ತೋತ್ರ ಪರಿಶುದ್ಧನೇ, ಮಹೋನ್ನತನೇ, ಸರ್ವಶಕ್ತನೇ, ಸರ್ವಾಧಿಕಾರಿಯೇ ಸ್ತೋತ್ರಪ್ಪ. ಹೌದು ಕರ್ತನೆ, ಎಷ್ಟೋ ಜನರು ಈ ಸಮಯದಲ್ಲಿ ದುಃಖದಲ್ಲಿ, ಕಣ್ಣೀರಿನಲ್ಲಿ, ಚಿಂತೆಯಲ್ಲಿ ಅಪ್ಪ ಕುಗ್ಗಿ ಹೋಗಿದ್ದಾರೆ ಕರ್ತನೆ ಅಂತ ಪ್ರತಿಯೊಬ್ಬರನ್ನು ಈ ಸಮಯದಲ್ಲಿ ಎಲ್ಲ ವಿಶ್ವಾಸಿಗಳನ್ನು ದರ್ಶಿಸು ಕರ್ತನೆ. ಹೌದು ಕರ್ತನೆ, ನೀನು ಹೇಳಿದೆಯಾ ಕರ್ತನೆ, ನಿಮಗಾದ ಅವಮಾನಕ್ಕೆ ಬದಲಾಗಿ 2ರಷ್ಟು ಮಾನವನ್ನು ಹೊಂದುವಿರಿ ಅಂತ ಹೇಳಿದೆ. ಅದೇ ರೀತಿಯಾಗಿ ಕರ್ತನೆ, ಯಾವ ವಿಷಯದಲ್ಲಿ ಅವರು ಕುಗ್ಗಿ ಹೋಗಿದ್ದಾರೋ ಅಂಥ ವಿಷಯದಲ್ಲಿ ಅಪ್ಪ ನೀನು ತಲೆಯನ್ನು ಎತ್ತುವಂತೆ ಮಾಡುತ್ತೀಯ ಕರ್ತನೆ. ಅಪ್ಪ, ವಿಶ್ವಾಸಿಗಳ ಸೇವಕರ ಕುಟುಂಬದಲ್ಲಿರುವ ಎಲ್ಲ ಅವಮಾನವನ್ನು ನೀಗಿಸು ಕರ್ತನೆ. ಪ್ರತಿಯೊಂದು ಕಾರ್ಯಗಳು ನೆರವೇರುವಂತೆ, ಪ್ರತಿಯೊಂದು ಕಾರ್ಯಗಳು ಸಫಲ ಹೊಂದುವಂತೆ ಒಂದೊಂದು ಕುಟುಂಬಗಳನ್ನು ದರ್ಶಿಸು. ಒಂದೊಂದು ಕುಟುಂಬದಲ್ಲಿರುವ ಎಲ್ಲ ಕಷ್ಟಗಳು, ದುಃಖಗಳು, ಕಣ್ಣೀರು, ಚಿಂತೆಗಳು, ಅವಮಾನಗಳನ್ನು ಬಿಡುಗಡೆ ಮಾಡು ಕರ್ತನೆ. ಅಪ್ಪ, ಒಂದೊಂದು ಕುಟುಂಬದಲ್ಲಿ ಅಪ್ಪ ನಂಬಿಕೆಯಿಂದ ಪರಿಪೂರ್ಣವಾಗಿ ಪ್ರಾರ್ಥಿಸುವಂತೆ ಒಂದೊಂದು ಕುಟುಂಬವನ್ನು ಬಲಪಡಿಸಿ ಸಹಾಯ ಮಾಡು ಕರ್ತನೆ. ಈ ಚಿಕ್ಕ ಪ್ರಾರ್ಥನೆ ಮಾಡುವ ಕೃಪೆಯನ್ನು ಕೊಟ್ಟಿದ್ದಕ್ಕಾಗಿ ಕೋಟ್ಯಾನುಕೋಟಿ ಸ್ತೋತ್ರ. ಯೇಸುವಿನ ಪರಿಶುದ್ಧ ದಿವ್ಯನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್.